ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 5 ನಿಮಿಷದೊಳಗೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳುವಂತಹ ರಾಖಿಯನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇಲ್ಲಿ ರಾಖಿಯನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ಪರ್ಲ್ಸ್ ತೊಗೊಂಡಿದ್ದೀನಿ. 3mm ಇರುವಂತಹ ಪರ್ಲ್ಸು. ಹಾಗೆ ನೀವು ನಿಮ್ಮ ಹತ್ರ ಇರುವಂತಹ ಓಲ್ಡ್ ರಾಖಿ ಇರುತ್ತಲ್ಲ, ಅದ್ರ ಒಳಗಡೆ ಇರುವಂತಹ ಬೀಡ್ಸ್ಗಳನ್ನು ನೀವು ಬಳಸ್ಕೊಂಡು, ಅಂದರೆ ಮಣಿಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಹಳೆಯ ರಾಖಿಯಲ್ಲಿರುವಂತಹ ಈ ಥರ ಮಣಿಗಳನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಬಳಸ್ತಾ ಇದ್ದೀನಿ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ. ಹಾಗೆ ಈ ಥರ 3mm ಇರುವಂತಹ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಕೂಡ ಬಳಸ್ತಾ ಇದ್ದೀನಿ. ನಿಮಗೆ ಹಳೆ ಬೀಡ್ಸ್ ಬೇಡ, ಹೊಸದೇ ಬೇಕಂದರೆ ನೀವು ನಿಮ್ಮ ಹತ್ರ ಇರುವಂತಹ ಯಾವುದಾದ್ರೂ ಬೀಡ್ಸ್ಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಇಲ್ಲಿ ಈ ಥರ ಕಲರ್ದು ಪರ್ಲ್ಸ್ ತೊಗೊಂಡಿದ್ದೀನಿ. ಕ್ರೀಮ್ ಕಲರ್ದು. ಕಲರ್ ಚೇಂಜ್ ಮಾಡ್ಕೋಬೋದು, ಯಾವ ಥರ ಬೇಕೋ ಆ ಥರ ತಗೊಳ್ಳಿ. ನಾನಿಲ್ಲಿ ಮೊದಲು 10 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಇಲ್ಲಿ 10 ಬೀಡ್ಗಳನ್ನು ಪೋಣಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದು 5 ನಿಮಿಷದಲ್ಲಿ ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ಮಾಡ್ಕೋಬೋದು. ಇನ್ನೇನು ಶ್ರಾವಣ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ನೀವೇ ಮನೆಯಲ್ಲೇ ನಿಮಗೆ ಎಷ್ಟು ರಾಖಿಗಳು ಬೇಕೋ ಅಷ್ಟು ನೀವು ಕಲರ್ಫುಲ್ಲಾಗಿ ನೀವೇ ರೆಡಿ ಮಾಡಿ ಇಟ್ಕೋಬೋದು. ನೋಡಿ, ಈ ಥರ 10 ಬೀಡ್ಗಳನ್ನು ಪೋಣಿಸ್ಕೋಬೇಕು. ಓಕೆ, 10 ಬೀಡ್ಗಳನ್ನು ಪೋಣಿಸಿದ ಮೇಲೆ ನಾನಿಲ್ಲಿ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಈ ಥರ ಗಂಟನ್ನು ಹಾಕಬೇಕು, ನಾರ್ಮಲ್ ನಾಟ್. ನಾನಿಲ್ಲಿ ಯಾವ ಥರ ತೋರಿಸ್ತಿದ್ದೀನೋ ಈ ಥರ ನಾರ್ಮಲ್ ನಾಟ್ ಹಾಕಿ ಬಿಚ್ಕೊಳ್ಳದೆ ಇರೋ ರೀತಿ ಗಂಟನ್ನು ಹಾಕಿ. ಈ ದಾರವನ್ನು ಕಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ರೌಂಡಾಗಿ ಬರಲಿ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನಾನಿವಾಗ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಇವಾಗ ನಾನು ಬೀಡ್ಸ್ಗಳನ್ನು ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬೀಡ್ ತಗೊಂಡಿದ್ದೀನಿ. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಈ ಥರ ಇಟ್ಕೊಳ್ಳಿ. ಈ ಒಂದು ಬೀಡನ್ನು ಬಿಟ್ಟು ಈ ಬೀಡಿಂದ ಹೊರಗಡೆ ತೆಗಿರಿ ಸೂಜಿಯನ್ನು. ಓಕೆ, ಈ ಥರ ಬರಲಿ. ಈ ಥರ ಬರುತ್ತೆ. ನೆಕ್ಸ್ಟ್ ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋಬೇಕು. ಈ ಡಿಸೈನ್ ನೀವು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಮತ್ತೆ ಇವಾಗ ಈ ಬೀಡನ್ನು ಬಿಟ್ಟು ಈ ಬೀಡಿಂದ ಹೊರಗಡೆ ತೆಗಿಬೇಕು. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಈ ಥರ ಪೋಣಿಸ್ಕೊಂಡು ಈ ಬೀಡನ್ನು ಬಿಟ್ಟು ಈ ಬೀಡಿಂದ ಹೊರಗಡೆ ತೆಗಿತೀನಿ. ನೋಡಿ, ಈ ಥರ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೊಳ್ಳೋಣ. ಇಲ್ಲಿ ವೈಟ್ ಪರ್ಲ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಕಲರ್ಫುಲ್ಲಾಗಿ ಕೂಡ ನೀವು ಮಾಡ್ಕೋಬೋದು. ಇದೇ ಥರ ಬೀಡ್ಸ್ ಹಾಕಬೇಕಂತೇನಿಲ್ಲ. ಮತ್ತೆ ಇದನ್ನು ಸ್ಕಿಪ್ ಮಾಡಿ ಇದರಿಂದ ಹೊರಗಡೆ ತೆಗಿತೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಮತ್ತೆ 2 ಬೀಡ್ಗಳು. ಓಕೆ, ಇವಾಗ ಈ ಬೀಡನ್ನು ಬಿಟ್ಟು ಇದರಿಂದ ಹೊರಗಡೆ ತೆಗಿತೀನಿ. ನೋಡಿ, ಈ ಶೇಪಲ್ಲಿ ಬಂತು. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಇದರ ಒಳಗಡೆ ಈ ಥರ ಹಾಕ್ಕೊಂಡು ಒಂದು ಪರ್ಲನ್ನು ಆ್ಯಡ್ ಮಾಡ್ತೀನಿ. ಇವಾಗ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿಗೆ ಎಂಡ್ ಮಾಡ್ಕೊಂಡ್ಮೇಲೆ ಈ ಬೀಡ್ ಒಳಗಡೆ ಹಾಕಿ ಈ ಥರ ತಗೊಳ್ಳಿ. ಇವಾಗ ನೋಡಿ, ಈ ಬೀಡು ಮತ್ತು ಈ ಬೀಡು ಎರಡಿಂದನೂ ಈ ಥರ ತೆಗಿಬೇಕು. ನೋಡಿ, ಈ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ಇವಾಗ ಇದೇ ಸೂಜಿಯನ್ನು ಈ ಥರ ಹಾಕ್ಕೊಂಡು
ಇದಕ್ಕೆ ಒಂದು ಪರ್ಲನ್ನು ಆ್ಯಡ್ ಮಾಡ್ತೀನಿ. ಇದನ್ನು ಹಾಕಿದ ಮೇಲೆ ಈ ಬೀಡು ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ರೌಂಡಾಗಿ ತಗೊಂಡಿರ್ತೀವಲ್ಲ ಆ ಬೀಡಿಂದ ಈ ಥರ ಹೊರಗಡೆ ತೆಗಿರಿ. ನೆಕ್ಸ್ಟ್ ಈ ಗೋಲ್ಡ್ ಬೀಡಿಂದ ಈ ಥರ ತಗೊಂಡು ಇದಕ್ಕೆ ಒಂದು ಪರ್ಲನ್ನು ಹಾಕ್ತೀನಿ. ಪರ್ಲನ್ನು ಹಾಕಿ ಮತ್ತೆ ಈ ಗೋಲ್ಡ್ ಬೀಡು ಮತ್ತು ಬೇಸ್ಗೆ ಹಾಕಿರ್ತೀವಲ್ಲ ಈ ಬೀಡಿಂದ ಈ ಥರ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇವಾಗ ಈ ಬೀಡಿಂದ ಈ ಥರ ಇಟ್ಕೊಂಡು ಒಂದು ಪರ್ಲನ್ನು ಹಾಕ್ತೀನಿ. ಈಗ ಈ ಬೀಡು ಮತ್ತು ಈ ಬೀಡು ಸಿಂಪಲ್ ಆಗಿದೆ. ನೀವು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಹಾಗೆ ಈಸಿಯಾಗಿ ಮಾಡ್ಕೋಬೋದು. ಬರೀ ಒಂದು ಕಾಟನ್ ಥ್ರೆಡ್ಡು ಬೀಡ್ಸ್ ಇದ್ದರೆ ಆಯಿತು. ಮತ್ತು ಇವಾಗ ಈ ಬೀಡು ಈ ಬೀಡಿಂದ ಹೊರಗಡೆ ತೆಗೆದ್ರೆ ಕಂಪ್ಲೀಟ್ ಆಯಿತು ಒಂದು ರೌಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈ ಥರ ರಾಖಿಗಳನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ಇದನ್ನು ಇಲ್ಲಿಂದ ಈ ಥರ ಒಂದು ರೌಂಡ್ ತಗೋತೀನಿ, ಈ ಥರ ಈ ಬೀಡಿಂದ. ಯಾಕಂದರೆ ಇವಾಗ ದಾರ ಕಟ್ ಮಾಡ್ಕೋತೀನಿ ನಾನು. ಈಗ ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಬೇಸ್ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಈ ಥರ ಮಾಡಿಕೊಂಡು ದಾರವನ್ನು ಕಟ್ ಮಾಡ್ಕೊಂಡ್ಬಿಡಿ. ಒಂದು ರೌಂಡ್ ಫುಲ್ ತೊಗೊಂಡ್ಬಿಡಿ, ಅಂದರೆ ಬಿಚ್ಕೊಳ್ಳೋದಿಲ್ಲ ಅದು. ಈ ಥರ ತಗೊಂಡು ಬೇಕಿದ್ರೆ ಗಂಟು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕಟ್ ಮಾಡೋದೇನು ಬಿಚ್ಚೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಇವಾಗ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ ಇಲ್ಲ ಅಂದರೆ ನೀವು ಅದೇ ಕಾಟನ್ ಥ್ರೆಡ್ಡೇ ಕಲರ್ಫುಲ್ ಆಗಿರೋದು ತೊಗೊಂಡು ನೀವು ಮಾಡ್ಕೋಬೋದು. ಇದನ್ನು ನಾನು ಇವಾಗ ನೋಡಿ ಈ ಥರ ಒಂದು 3 ಎಳೆ ಅಥವಾ ಇನ್ನೂ ದಪ್ಪ ಬೇಕಿದ್ರೆ ಮಾಡ್ಕೊಳ್ಳಿ. ನಾನು 3 ಎಳೆ ಮಾಡ್ಕೋತೀನಿ. ಈ ಥರ 3 ಎಳೆ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. 3 ಎಳೆ ದಾರ ಮಾಡ್ಕೊಂಡ್ಮೇಲೆ ಈ ಥರ ಒಂದು ನೀಡಲ್ ಒಳಗಡೆ ಪೋಣಿಸ್ಕೊಳ್ಳಿ. ಹೆಚ್ಚು ಕಡಿಮೆ ಇದ್ದರೆ ಇಲ್ಲಿ ಸಮವಾಗಿ ಕಟ್ ಮಾಡಿಕೊಂಡು ನೀಡಲ್ ಒಳಗಡೆ ಪೋಣಿಸ್ಕೋತಾ ಇದ್ದೀನಿ. ಇವಾಗ ಇದನ್ನು ಡಬಲ್ ಮಾಡ್ಕೊಳ್ಳಿ, 6 ಎಳೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ಈ ಬೀಡ್ ಒಳಗಡೆ ಹಾಕ್ಕೊಳ್ಳೋಣ. ಇದನ್ನು ನೋಡಿ ಈ ಥರ ಹಾಕಿ ಬೀಡ್ ಒಳಗಡೆಗೆ. ಸಮವಾಗಿ ತಗೊಂಡು ಇಲ್ಲಿ ಇವಾಗ ಗಂಟನ್ನು ಹಾಕಬೇಕು ಪೋಣಿಸ್ಕೊಂಡ್ಮೇಲೆ. ಈ ಥರ 1 ಗಂಟು ಹಾಕಿದ್ರೂ ನಡೆಯುತ್ತೆ, 2 ಗಂಟು ಹಾಕಿದ್ರೂ ನಡೆಯುತ್ತೆ. ಈ ಥರ ಹಾಕಿ ಇವಾಗ ಇಲ್ಲಿ ದಾರವನ್ನು ಕಟ್ ಮಾಡ್ಕೋತೀನಿ. ಮತ್ತೆ 3 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ಸೈಡು ಇಲ್ಲಿ ಸ್ಟಾರ್ ಶೇಪ್ ಬಂದಿರೋದ್ರಿಂದ ಕರೆಕ್ಟಾಗಿ ಎಕ್ಸಾಕ್ಟ್ ಮಿಡಲ್ನಲ್ಲಿ ಬರೋದಿಲ್ಲ. ಈ ಕಡೆ ಹಾಕ್ತೀನಿ. ಒಂದು ವೇಳೆ ಇಲ್ಲಿ ಬೇಡ ಅಂದರೆ ನಿಮಗೆ ಕರೆಕ್ಟಾಗಿ ಈ ಥರ ಮಿಡಲ್ನಲ್ಲಿ ಬೇಕಂದರೆ ಇಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈ ಬೀಡ್ಗೆ ನಾನು ಹಾಕ್ತಾ ಇದ್ದೀನಿ. ಹಾಕಿ ಇಲ್ಲೂ ಕೂಡ ಸೇಮ್ ಇದೇ ಥರ ಗಂಟನ್ನು ಹಾಕಿ ಈ ಥರ ಪೋಣಿಸ್ಕೊಂಡು ಇಲ್ಲಿ ಗಂಟನ್ನು ಹಾಕಬೇಕು. 2 ಕಡೆ ಸಮವಾಗಿ ಬರೋ ಥರ ನೋಡಿಕೊಂಡು ಗಂಟನ್ನು ಹಾಕಿ. ಇದೇನು ಬಿಚ್ಕೊಳ್ಳೋದಿಲ್ಲ, ಮಣಿ ಹಾಕ್ತೀವಲ್ಲ, ಹಾಗಾಗಿ ಒಂದೇ ಗಂಟು ಹಾಕಿದ್ರೂ ನಡೆಯುತ್ತೆ. ಈಗ ಸಮವಾಗಿ ತಗೊಂಡು ಕಟ್ ಮಾಡಿ. ಓಕೆ, ಈ ಥರ ಬಂದಿದೆ. ಇವಾಗ ಏನು ಮಾಡಬೇಕಂದ್ರೆ ಇದಕ್ಕಿವಾಗ ಬೀಡ್ಸ್ಗಳನ್ನು ಹಾಕಬೇಕು. ಈಗಿದು 12 ಎಳೆ ದಾರ ಆಗಿದೆಯಲ್ಲ, ಬೀಡ್ಸ್ ಅಷ್ಟು ಸುಲಭವಾಗಿ ಹಾಕೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಒಂದು ನಾರ್ಮಲ್ ನೀಡಲ್ಗೆ
ಒಂದೆಳೆ ಕಾಟನ್ ಥ್ರೆಡನ್ನು ಈ ಥರ ಪೂಣಿಸ್ಕೊಂಡು ಡಬಲ್ ಮಾಡ್ಕೊತೀನಿ. ಈ ಥರ ಡಬಲ್ ಮಾಡಿಕೊಂಡು ಇಲ್ಲಿ ಗಂಟನ್ನು ಹಾಕಬೇಕು. ಈ ಥರ ತಗೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ. ಈ ಥರ ಹಾಕಿ ಒಂದು ಸ್ವಲ್ಪ ಇದನ್ನು ಕಟ್ ಮಾಡ್ಕೋತೀನಿ. ಇವಾಗ ಇದು ಈ ಶೇಪಲ್ಲಿ ಬರಲಿ. ಇವಾಗ ಇದನ್ನು ಇದಕ್ಕೆ ಹಾಕ್ಕೋತೀನಿ. ಈ ಥರ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇದನ್ನು ಈ ಥರ ಮಾಡಿಕೊಂಡು ಈ ಎಲ್ಲ ದಾರವನ್ನು ಇದರ ಒಳಗಡೆ ಹಾಕಿ ಈ ಥರ ಹಾಕಿದ ಮೇಲೆ ನಿಮ್ಗೆ ಯಾವ ಆರ್ಡರಲ್ಲಿ ಬೀಡ್ಸ್ ಬೇಕಾಗುತ್ತೋ ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಈ ಥರ ಎಗ್ ಶೇಪ್ ಇರುವಂತಹ ಬೀಡನ್ನು ತಗೊಂಡಿದ್ದೀನಿ. ಅದಾದಮೇಲೆ ಒಂದು ವೈಟ್ ಪರ್ಲು, ನೆಕ್ಸ್ಟ್ ಒಂದು ಬೀಡು, ಮತ್ತೆ ಒಂದು ವೈಟ್ ಪರ್ಲು, ಮತ್ತೆ ಒಂದು ಬೀಡು. ಬೀಡ್ಸು ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ನೀವು ಹಾಕ್ಬೋದು. ಈ ಥರ ಪೋಣಿಸ್ಕೊಂಡು ಜಸ್ಟ್ ಇದನ್ನ ಈ ಥರ ಎಳೆದ್ಬಿಟ್ರೆ ಎಲ್ಲ ಬೀಡ್ಗಳು ಇದರ ಒಳಗಡೆ ಬಂದುಬಿಟ್ಟಿರುತ್ತೆ ನೋಡಿ. ಈ ಥರ ಲಾಸ್ಟಲ್ಲಿ ಇದಕ್ಕೆ ಒಂದು ಗಂಟನ್ನು ಕಟ್ಕೊಳ್ಳಿ, ಇಲ್ಲಾಂದರೆ ಬೀಡ್ಸ್ ಬಿಚ್ಚುತ್ತೆ. ಜಸ್ಟ್ ಈ ಥರ ಒಂದು ಗಂಟನ್ನು ಹಾಕಿದರೆ ಆಯಿತು ನೋಡಿ. ಒಂದು ಸೈಡ್ ಕಂಪ್ಲೀಟ್ ಆಯಿತು. ಇಲ್ಲೂ ಕೂಡ ಸೇಮ್ ಇದೇ ಥರ ಇವಾಗ ಈ ದಾರವನ್ನು ಈ ಥರ ಮಾಡಿಕೊಂಡು ಇದರ ಒಳಗಡೆ ಇದನ್ನು ಈ ಥರ ಡಬಲ್ ಮಾಡ್ಕೊಳ್ಳಿ. ಸೇಮ್ ಈ ಕಡೆ ಯಾವ ಥರ ಬೀಡನ್ನು ಹಾಕಿರ್ತೀವೋ ಅದೇ ಥರ ಹಾಕಬೇಕು. ಮೊದಲು ಈ ಬೀಡು, ಅದಾದಮೇಲೆ ವೈಟ್ದು ಪರ್ಲು, ಒಂದು ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ವೈಟ್ ಪರ್ಲು, ನೆಕ್ಸ್ಟ್ ಲಾಸ್ಟಲ್ಲಿ ಮತ್ತೆ ಒಂದು ಈ ಬೀಡು. ನೋಡಿ ಜಸ್ಟ್ ಈ ಥರ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಬೀಡ್ಸ್ಗಳನ್ನು ಹಾಕ್ಬೋದು. ಮತ್ತು ಇಲ್ಲೂ ಕೂಡ ಗಂಟನ್ನು ಹಾಕಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ನೀವೇ ರಾಖಿಗಳನ್ನು ಮಾಡ್ಕೋಬೋದು. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವು ನಮ್ಮ ಅಣ್ಣ ಅಥವಾ ತಮ್ಮಂದರಿಗೆ ನಾವೇ ರೆಡಿ ಮಾಡಿ ಕಟ್ಟಿದ್ದೀವಿ ಅಂತ ನಮಗೂ ಕೂಡ ಒಂದು ಖುಷಿ ಇರುತ್ತೆ. ಇದನ್ನು ಹೀಗೆ ನಾವು ತಗೊಂಡೋಗೋ ಬದಲು ಈ ಥರ ಯಾವುದಾದ್ರೂ ಒಂದು ಮನೆಯಲ್ಲಿರುವಂತಹ ಸ್ಪಾನ್ಸ್ಗಳು ಬಟ್ಟೆಯಲ್ಲೂ ಕೂಡ ಬರ್ತಾ ಇರುತ್ತೆ. ಇಲ್ಲಾಂದರೆ ವೈಟ್ ಇರುವಂತಹ ಯಾವುದಾದ್ರೂ ಕಾರ್ಡ್ಗೂ ಕೂಡ ನೀವು ಈ ಥರ ಇಟ್ಕೋಬೋದು. ಇಲ್ಲಿ ನೋಡಿ ಜಸ್ಟ್ ಇಲ್ಲಿ ಮೂಲೆನ ಈ ಥರ ಸ್ವಲ್ಪ ಕಟ್ ಮಾಡ್ತೀನಿ. ಬೇಕಂದರೆ ಇದನ್ನು ಒಂದು ಕವರ್ ಒಳಗಡೆ ಕೂಡ ನೀವು ಹಾಕಿ ಒಂದು ವೇಳೆ ನೀವು ಬೇರೆ ಊರಿಗೆ ಕಳಿಸ್ತಾ ಇದ್ದೀನಿ ಅಂದರೆ ಆ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಹೊರಗಡೆಯಿಂದ ತಂದರೆ ಯಾವ ಥರ ಇರುತ್ತೋ ಅದೇ ಥರ ಇದೆ. ಇಲ್ಲಿ ಒಂದು ಗಂಟನ್ನು ಹಾಕಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಲೂಸ್ ಹಾಕಿ ಜಸ್ಟ್ ಈ ಥರ ಎಳೆದ್ರೆ ಬಂದುಬಿಡಬೇಕು. ಆ ಥರ ಒಂದು ಗಂಟನ್ನು ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ರಾಖಿಗಳನ್ನು ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.